Good morning, my dear students. In the last class, we deal with 8th lesson, Science and Hope of Survival, written by Kyle Borok. So, in this session, told about the atomic age or nuclear weapons test. ಯಾವ ರೀತಿ ಜಗತ್ತಿನಲ್ಲಿ ಇವತ್ತು ಅಣುಶಕ್ತಿಯ ಉತ್ಪಾದನೆ ಮತ್ತು ಅದರ ಸ್ಫೋಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಕಳೆದ ಅವಧಿಯಲ್ಲಿ ಸ್ವಲ್ಪ ಮಟ್ಟಿಗೆ ನೋಡಿದ್ವಿ, ಹೌದಾ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಪ್ರೆಸೆಂಟ್ ಮೇನ್ಲಿ 3 power nations are United Kingdom, USSR or Russia and USA, United States of America. ಈ 3 ದೇಶಗಳು ಇದನ್ನ ಬ್ಯಾನ್ ಮಾಡಬೇಕಂತ ಜಿನೀವಾ ಸಮ್ಮಿಟ್ನ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಬಟ್ ವಾಟ್ ನೆಕ್ಸ್ಟ್, ಏನು ಅನ್ನೋದ್ರ ಬಗ್ಗೆ ಆ ಅಂಶಗಳನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಬಿಫೋರ್ ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಕ್ಲಾಸ್, ಫಸ್ಟ್ ವಿ ನೋ ದ ಥಾಟ್ ಆಫ್ ದ ಡೇ. ವೆರಿ ಇಂಪಾರ್ಟೆಂಟ್ ಥಾಟ್. ಅವರ್ ಗ್ರೇಟ್ scientist and former President of India, Dr. APJ Abdul Kalam said, every pain gives a lesson and every lesson changes a person. Every pain gives a lesson. ಪ್ರತಿಯೊಂದು ನೋವು ಕೂಡ ನಮಗೆ ಒಂದು ಪಾಠವನ್ನು ಕಲಿಸುತ್ತಂತೆ. and every lesson changes a person. ಆಗ ಪ್ರತಿಯೊಂದು ಪಾಠಗಳು ಕೂಡ ಮನುಷ್ಯನನ್ನ ಬದಲಾವಣೆ ಮಾಡ್ತಾವಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಾವು ಯಾವಾಗಲೂ ಕೂಡ ಪಾಠ ಕಲಿಬೇಕು. ಇದು ಒಳ್ಳೆಯ ಒಂದು ಯೋಚನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನೋಟ್ ದಿಸ್ ಥಾಟ್ ಇನ್ ಯುವರ್ ನೋಟ್ಬುಕ್. ಸೊ ವೆನ್ ಈ ಸ್ಟಾರ್ಟ್ ಇನ್ ದ ಡೇ ವಿ ಥಿಂಕ್ ಗುಡ್ ಥಾಟ್. ನಾವು ಒಳ್ಳೆಯ ಒಂದು ಯೋಚನೆಯನ್ನು ಬೆಳಗ್ಗೆ ಮಾಡಿದಾಗ ಆ ಇಡೀ ದಿನ ನಾವು ಸಂತೋಷವಾಗಿರ್ತೀವಿ. ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಆಲ್ವೇಸ್ ಯು ಥಿಂಕ್ ಪಾಸಿಟಿವ್ ವೇ, ಅ ಗುಡ್ ಥಾಟ್ ಇನ್ ಯುವರ್ ಮೈಂಡ್. ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಲಾಸ್ಟ್ ಅಸೈನ್ಮೆಂಟ್, ವೆರಿ ಗುಡ್, ಸಮ್ ಆಫ್ ಸ್ಟೂಡೆಂಟ್ಸ್ ವೆರಿ ನೈಸ್. ಎಸ್, ಸಮ್ ಆಫ್ ಸ್ಟೂಡೆಂಟ್ ಸೆಂಟ್ ಮೀ ಇನ್ ವಾಟ್ಸ್ಆಪ್. ಎಸ್, very good. Already I replied those students. Very good. So, note down again. So, home assignment, first question is, according to Borok, some people decide to become scientists instead of becoming lawyers. Doctors and engineers give reasons. ಯಾಕೆ ಕೆಲವು ವಿಜ್ಞಾನಿಗಳು ಆಗ್ಲಿಕ್ಕೆ ಇಷ್ಟಪಡ್ತಾರೆ? ಬರೋಕರ ಪ್ರಕಾರ ಅವರು ಬದಲಿಯಾಗಿ ಲಾಯರ್ಸ್ ಆಗ್ಬೋದಾಗಿತ್ತು, ದುಡ್ಡನ್ನು ಗಳಿಸಬಹುದಾಗಿತ್ತು, ಡಾಕ್ಟರ್ ಆಗಿ ದುಡ್ಡು ಗಳಿಸಬಹುದಾಗಿತ್ತು, ಇಂಜಿನಿಯರ್ ಆಗಿ ದುಡ್ಡು ಗಳಿಸಬಹುದಾಗಿತ್ತು. ಯಾಕೆ ವಿಜ್ಞಾನಿಗಳಾಗ್ತಾರೆ ಅನ್ನೋ ಪ್ರಶ್ನೆ ಆ ಬರೋಕ್ ಪ್ರಕಾರ ಏನು, ಅದಕ್ಕೆ ಕಾರಣ ಕೊಡಿ ಅಂತ. ಸೊ ಆನ್ಸರ್, ಅಕಾರ್ಡಿಂಗ್ ಟು ಆಥರ್, ಸಮ್ ಪೀಪಲ್ ಚೂಸ್ ಟು ಬಿ ಸೈಂಟಿಸ್ಟ್. ಯಾಕೆ ಕೆಲವರು ವಿಜ್ಞಾನಿಗಳಾಗ್ಲಿಕ್ಕೆ ಇಷ್ಟಪಡ್ತಾರೆ ಅಂದ್ರೆ, ಬಿಕಾಸ್ ದೇ ಕೆನಾಟ್ ಲಿವ್ ವಿತೌಟ್ ಸೈನ್ಸ್. ಅವರು ವಿಜ್ಞಾನ ಬಿಟ್ಟು ಬದುಕಲಿಕ್ಕೆ ಆಗಲ್ಲ. ಲೈಕ್ ಸರ್ ಸಿ ವಿ ರಾಮನ್ in 8th standard already studied. Yes, ಸರ್ ಸಿ ವಿ ರಾಮನ್ ಎಷ್ಟೋ ಸಲ ಊಟವನ್ನ ಬಿಡ್ತಾ ಇದ್ದ, ಕಾಫಿಯನ್ನ ಬಿಡ್ತಾ ಇದ್ದ, ಆದ್ರೆ ಸೈನ್ಸ್ ಅನ್ನ ಬಿಡ್ತಾ ಇರಲಿಲ್ಲ. ಎಸ್, ಅವರು ಸೈನ್ಸ್ ಇಲ್ಲದೆ ಜೀವನ ಮಾಡ್ತಾ ಇರಲಿಲ್ಲ. ಟು ದೆಮ್ ಸೈನ್ಸ್ ಈಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್. ಅವ್ರಿಗೊಂದು ರೀತಿಯಾದಂತ ಸಾಹಸ, ಉದ್ವೇಗದ ಒಂದು ಏನೋ ಒಂದು ಹೊಸತನ ಕೊಡ್ತಾ ಇತ್ತು ಅದಕ್ಕೆ. ಅಂಡ್ ದ ಡಿಸ್ಕವರಿ ಮೇಡ್ ದ ರಿವಾರ್ಡ್. ಅವ್ರಿಗೆ ಅದೇ ಬಹುಮಾನ ಕಂಡುಕೊಳ್ಳೋದೆ. ಇನ್ಸ್ಟೆಡ್ ಆಫ್ ಮನಿ ಹಣ ಬದಲಾಗಿ ಆ ಕಂಡುಹಿಡಿಯೋದೇ ಒಂದು ರೀತಿಯಾದಂತ ಅವರಿಗೆ ಹೊಸ ಒಂದು ಪಾರಿತೋಷಕ ಬಹುಮಾನ ಕೊಟ್ಟ ಹಾಗೆ ಅಂತ ಅರ್ಥ. ಹಣದ ಬದಲಾಗಿ ದೆ ಗೆಟ್ ದ ಬೆನಿಫಿಟ್ಸ್ ಆಫ್ ಟೀಮ್ ವರ್ಕ್. ಅವ್ರು ಬಹಳ ಏನನ್ನು ಪಡ್ಕೊಡ್ತಾರೆ? ಟೀಮ್ ವರ್ಕ್, ತಂಡದ ಕೆಲಸ, ಇಂಡಿಪೆಂಡೆನ್ಸ್, ಸ್ವತಂತ್ರ, ಅಂಡ್ ದ ಜಾಯ್ ಆಫ್ ಅನ್ಕವರಿಂಗ್ ಒನ್ ಆಫ್ ಮೈಸ್ಟರೀಸ್ ಆಫ್ ನೇಚರ್. ತಮ್ಮ ರಾಷ್ಟ್ರದ ಆಗಿಲ್ಲದ ಅಂತ ಸಂತೋಷವನ್ನು ಅವರು ಸಂತೋಷ ಪಡ್ತಾರೆ ಏನಾದ್ರು ವಸ್ತುವನ್ನು ಕಂಡುಕೊಂಡಾಗ. ಈ ರೀತಿಯಾದಂಥ ಟೀಮ್ ವರ್ಕ್, ಸ್ವಾತಂತ್ರ್ಯ ಅಲ್ಲಿ ಕಂಡು ಬರ್ತಾ ಇದೆ. So in the second question, frame the questions. Yes, WH question ಈಗಾಗಲೇ ನೋಡಿದಿರಿ. Frame the questions are WH questions. India has
won its first cricket World Cup in 1983. 1983ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾ ಕ್ರಿಕೆಟ್ನಲ್ಲಿ ವರ್ಲ್ಡ್ ಕಪ್ ಅನ್ನು ಗೆಲ್ತು ಅಂತ. ಯಾವಾಗ ಗೆಲ್ತು ಅಂತ? ಓಕೆ, ಯಾವಾಗ ಇಂಗ್ಲಿಷ್ನಿಗೆ ಅಂತೀವಿ? ಎಸ್, ವೆನ್ ಹ್ಯಾಸ್ ಇಂಡಿಯಾ ವಿನ್ ಇಟ್ಸ್ ಫಸ್ಟ್ ಕ್ರಿಕೆಟ್ ವರ್ಲ್ಡ್ ಕಪ್. ಯಾವ್ದ್ರಲ್ಲಿ ತಪ್ಪಾಗಿದೆ ತೆಗೆದಾಕಿ. ವೆನ್ ಹ್ಯಾಸ್ ಇಂಡಿಯಾ ವಿನ್ ಇಟ್ಸ್ ಫಸ್ಟ್ ಕ್ರಿಕೆಟ್ ವರ್ಲ್ಡ್ ಕಪ್. ಫಸ್ಟ್ ಕ್ರಿಕೆಟ್ ವರ್ಲ್ಡ್ ಕಪ್ ಅನ್ನ ಇಲ್ಲಿ ಗೆಲ್ತು ಅನ್ನೋ ಮಾತನ್ನ ನೋಡ್ತಾ ಇದ್ದೇವೆ. ಸೊ ಸೆಕೆಂಡ್ ಕ್ವಶನ್, ಮೋಹನ್ ಗೋಸ್ ಟು ಗದಗ್. ಮೋಹನ್ ಗದಗಿಗೆ ಹೋಗುವನು ಅಂತ. ಎಲ್ಲಿಗೆ ಹೋಗುವನು? ಎಲ್ಲಿಗೆ ಏನಂತೀವಿ? ವೇರ್. ನೋಡಿ, ಇಲ್ಲಿ ಗೋಸ್ ಬಂದಿದೆ. ES ಬಂದಾಗ, ಎಸ್ ಬಂದಾಗ ನಾವು ಡಸ್ ಹಾಕ್ಬೇಕಂತ ಹೇಳ್ತೀವಿ, ಅದೇ ಹೆಲ್ಪಿಂಗ್ ವರ್ಬ್ ಇದ್ದಾಗ. ಸೊ ಹಾಗಾಗಿ ಡಸ್ ಹಾಕ್ತೀವಿ. ವೇರ್ ಡಸ್ ಮೋಹನ್ ಗೋ? ನೋಡಿ, ವೇರ್ ಡಸ್ ಮೋಹನ್ ಗೋ. ಇಲ್ಲಿ ಗೋಸ್ ಬದಲಿ ಗೋ ಯಾಕೆ ಬಂದಂದ್ರೆ ES ಇಲ್ಲೇ ಡಸ್ ಪಡ್ಕೊಂಡ್ಬಿಟ್ಟಿದೆ, ಹಾಗಾಗಿ ಗೋ ಹಾಕ್ಬೇಕು. ವರ್ಬ್ ಯಾವಾಗಲೂ ಒಂದೇ ರೂಪ ಇರಬೇಕು. ವೇರ್ ಡಸ್ ಮೋಹನ್ ಗೋ ಅನ್ನೋದು ಸರಿಯಾದ ಅರ್ಥವನ್ನ ಕೊಡುತ್ತೆ. ಹಾಗಾಗಿ ಇದು ಸರಿಯಾದ ಉತ್ತರ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಗೋ ಟು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ today's class. First, you know the new words or glossary words. New words are glossary words. Okay, my dear students. The first one is glossary. Annihilation. It means complete destruction. ಸಂಪೂರ್ಣವಾದ ಧ್ವಂಸ, ನಾಶ ಅಂತ ಅರ್ಥವನ್ನ ಕೊಡುತ್ತಲ್ಲ, ಅದರ ಅರ್ಥ ಕಂಪ್ಲೀಟ್ ಡೆಸ್ಟ್ರಕ್ಷನ್. ಇಟ್ ಮೀನ್ಸ್ ಸಂಪೂರ್ಣ ನಾಶ ಅನ್ನೋದನ್ನ ಅರ್ಥವನ್ನ ನೀವು ಮಾಡ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್. ಅಂಡ್ ನೆಕ್ಸ್ಟ್ ಒನ್, ರಿಟಿಲಿಯೇಷನ್. ವಾಟ್ ಇಸ್ ದ ಮೀನಿಂಗ್ ರಿಟಿಲಿಯೇಷನ್? ರಿಟಿಲಿಯೇಷನ್ ಇಟ್ ಮೀನ್ಸ್ ಇಲ್ಲಿ ಪ್ರತಿಕಾರ, ಒಂದು ರೀತಿಯಾದಂತಹ ಸೇಡು, ಆಕ್ಷನ್ ಅಗೇನ್ಸ್ಟ್ ಸಮ್ವನ್ ಹೂ ಹ್ಯಾಸ್ ಡನ್ ಸಮಥಿಂಗ್ ಬ್ಯಾಡ್ ಟು ಯು. ನಿನ್ಗೆ ಏನಾದ್ರು ತೊಂದರೆ ಕೊಟ್ಟಾಗ ಅಂತವರ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಳೋದು, ಅಂತರ ಮೇಲೆ ಅಗೆಯನ್ನು ತೀರಿಸ್ಕೊಳ್ಳೋದು, ಪ್ರತಿಕಾರವನ್ನು ತೀರಿಸ್ಕೊಳ್ಳೋದನ್ನ ನಾವು ರಿಟಿಲಿಯೇಷನ್ ಅಂತಂದೇಳಿ ಕರಿತೀವಿ. ಇನ್ನು ಅಮಿನಿಯಸ್ ಇಟ್ ಮೀನ್ಸ್ ಅಂದ್ರೆ ಮೇಕಿಂಗ್ ಯು ಫೀಲ್ ದಟ್ ಸಮಥಿಂಗ್ ಬ್ಯಾಡ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಮೇಕಿಂಗ್ ಯು ಫೀಲ್, ನೀವೇನೋ ಭಾವನೆಗಳನ್ನು ವ್ಯಕ್ತಪಡಿಸಿ ಏನೋ ಒಂದು ಕೆಟ್ಟದ ವಿಚಾರದ ಬಗ್ಗೆ, ಆ ವಿಚಾರದ ಬಗ್ಗೆ ನೀವು ಮಾಡಿದಾಗ ಇಲ್ಲಿ ಆ ಒಂದು ಗೋಯಿಂಗ್ ಹ್ಯಾಪನ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚಿಸೋದೆ, ಅದ್ರ ಬಗ್ಗೆ ಭಾವನೆಯನ್ನು ವ್ಯಕ್ತಪಡಿಸೋದೆ ಇಲ್ಲ ಅಮಿನಿಯಸ್ ಅನ್ನೋದನ್ನ ನೆನಪಲ್ಲಿಟ್ಕೊಡ್ರಿ. ಹಾಗಾಗಿ ಆ ಅಂಶವನ್ನ ನೀವು ಅರ್ಥ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಅಕ್ರೋನಿಯಂ. ಅಕ್ರೋನಿಯಂ ಇಟ್ ಮೀನ್ಸ್ ಒಂದು ರೀತಿಯಾದಂಥ ಮೇಕಿಂಗ್ ಎ ವರ್ಡ್ ಮೇಡ್ ಫ್ರಮ್ ಎ ಫಸ್ಟ್ ಲೆಟರ್ಸ್ ಆಫ್ ದ ನೇಮ್ ಆಫ್ ಎನಿ ಆರ್ಗನೈಸೇಷನ್. ಎ ವರ್ಡ್ ಮೇಡ್, ಅದೊಂದು ಫಸ್ಟ್ ಲೆಟರ್, ಮೊದಲ ಒಂದು ಪದ ಆಗಿದೆ, ಲೆಟರ್ಸ್ ಆಗಿದೆ. ನೇಮ್ ದ ಆರ್ಗನೈಸೇಷನ್, ಎನಿ ಆರ್ಗನೈಸೇಷನ್, ಸಂಘಟನೆ ಮಾಡುವಂತ ಒಂದು ಗೋಚರವಾಗುವಂತ ಮೊದಲೇ ಮುಂಚೆ ಅಂಶಗಳನ್ನ ತಿಳಿಸುವಂಥದ್ದು ಅಂತಂದೇಳಿ. ಸೊ ಸ್ಟ್ಯಾಂಡ್ ಅಪ್ ಇಟ್ ಮೀನ್ಸ್ is a phrasal verb. So a situation in which neither side in a battle can gain any advantage. ಆ ಸಂದರ್ಭ which neither side, ಅದು ಇಲ್ಲದೆ ಸಮಯದಲ್ಲಿ ಎ ಬ್ಯಾಟಲ್ ಅಂದ್ರೆ ಒಂದು ಯುದ್ಧದ ಸಂದರ್ಭ, ಕದನ, ಕ್ಯಾನ್ ಗೈನ್ ಪಡ್ಕೊಳ್ತೀವಲ್ಲ, ಗಳಿಸ್ತೀವಲ್ಲ, ಆನ್ ಅಡ್ವಾಂಟೇಜ್, ಒಳ್ಳೆಯ ಒಂದು ಉಪಯೋಗವನ್ನ, ಅದರ್ಥಕ್ಕೆ ನಾವು ಏನಂತ ಕರಿತೀವಿ? ಸ್ಟ್ಯಾಂಡ್ ಅಪ್ ಅಂತಂದೇಳಿ ಕರಿತೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ವೈಲೇಟ್. ವೈಲೇಟ್ ಇದ್ರೆ ಡಿಸ್ಒಬೇ, ಅದರ ಲಾವನ್ನ ಡಿಸ್ಒಬೇ ಮಾಡೋದು, ತಿರಸ್ಕಾರ ಮಾಡೋದು. ಗೋ ಎಗೇನೆಸ್ಟ್ ಅಗ್ರಿಮೆಂಟ್, ಆ ಒಪ್ಪಂದದ ವಿರುದ್ಧ ಇರೋಂಥದ್ದು ನಾವಿಲ್ಲಿ ನೋಡ್ತದೆ. ಸೊ ಸರ್ವೈವಲ್ ಇಟ್ ಮೀನ್ಸ್ ಎ ಸ್ಟೇಟ್ ದಟ್ ಕಂಟಿನ್ಯೂ ಟು ಲಿವ್ ಆರ್ ಎಕ್ಸಿಸ್ಟ್. ಅಂದ್ರೆ ಎ ಸ್ಟೇಟ್ ದಟ್ ಕಂಟಿನ್ಯೂ, ನಾವು ಇನ್ನೂ ಆ ಒಂದು ಸ್ಥಿತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಜೀವಿಸಕ್ಕೋಸ್ಕರ ಮುಂದುವರ್ಸ್ಕೊಂಡು ಹೋಗೋದು ಅಂತ, ಅಥವಾ ಎಕ್ಸಿಸ್ಟ್, ಅಲ್ಲಿಂದ ಉಳಿಬೇಕು ಅಂತ, ಅಲ್ಲಿಂದ ನಾವು ತೊಂದರೆಯಿಂದ ಉಳ್ಕೊಳ್ಳೋದು ಅಂತ ಅರ್ಥವನ್ನ ಕೊಡ್ತೈತೆ. ಸರ್ವೈವಲ್ ಅಂದ್ರೆ ಉಳಿಯುವುದು ಅಂತ ಅರ್ಥ. ಇನ್ನು ಹಾಬಿವೆಸ್ ಅಂದ್ರೆ ಕ್ಲಿಯರ್, ಸ್ಪಷ್ಟತೆ. ಅಭಿವೆಸ್ ಅಂದ್ರೆ ಏನು? ಸ್ಪಷ್ಟತೆಯನ್ನ ಕೊಡುವಂಥದ್ದು, ಇಲ್ಲಿ ಅರ್ಥವನ್ನ ಕೊಡುವಂಥದ್ದು. ಇನ್ನು ಇಂಡಿಸ್ಪ್ಯೂಟಬಲ್ ಇಟ್ ಮೀನ್ಸ್ ಅಂದ್ರೆ ನೌನ್ ಟು ಬಿ ಟ್ರೂ, ಅಂದ್ರೆ ಸತ್ಯವನ್ನ ತಿಳಿಯುವುದು, ನೌನ್ ಟು ಬಿ ಟ್ರೂ ಅಂದ್ರೆ ಸತ್ಯವನ್ನ ತಿಳಿಯುವುದು ಅಂತ ಅರ್ಥವನ್ನ ಕೊಡುತ್ತೆ. ಪರ್ಸಿಸ್ಟೆಂಟ್, ಕಂಟಿನ್ಯೂ ಟು ಎಕ್ಸಿಸ್ಟ್ ಆರ್ ಹ್ಯಾಪನ್, ಏನೋ ಒಂದು ನಿರಂತರವಾಗಿ ಆಗುವಂಥದ್ದನ್ನ ನಾವು ಕನ್ಸಿಸ್ಟ್ ಅಂತ ಕರಿತೀವಿ. ಅಂದ್ರೆ ಏನೋ ಒಂದು ಚೆನ್ನಾಗಿ ನಡ್ಕೊಂಡು ಹೋಗುವಂಥದ್ದನ್ನ ನಾವಿಲ್ಲಿ ಅರ್ಥವನ್ನ ಕೊಡುವಂಥದ್ದು ಅನ್ನೋದನ್ನ ನೆನಪಲ್ಲಿ ನೀವಿಟ್ಕೊಡ್ರಿ.
ಎಕ್ಸಿಸ್ಟ್ ಅಂದರೆ ಉಳಿಯುವುದು, ಏನೋ ನಿರಂತರವಾಗಿ ಒಳ್ಳೇದಾಗೋದು ಏನಾಗುತ್ತೆ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು. ಸೊ ಇನ್ ದ ಲಾಸ್ಟ್ ಒನ್ ಸೆಲ್ಫ್ ಕ್ರಿಟಿಸಿಸಮ್, ಸ್ವವಿಮರ್ಶೆ ಮಾಡುವಂಥದ್ದು. ಅಂದರೆ ದ ಆಕ್ಟ್ ಆಫ್ ಜಡ್ಜಿಂಗ್ ಒನ್ಸ್ ಓನ್ ಬಿಹೇವಿಯರ್ ಆರ್ ಕ್ಯಾರೆಕ್ಟರ್. ದ ಆಕ್ಟ್ ಅಂದ್ರೆ ನಟನೆ, ಜಡ್ಜಿಂಗ್ ಏನು ತೀರ್ಮಾನ ಆಗುತ್ತೆ ಒನ್ಸ್ ಒಬ್ಬ ವ್ಯಕ್ತಿ ಬಗ್ಗೆ ಓನ್ ಬಿಹೇವಿಯರ್, ಅವನ ಸ್ವಂತ ಏನು ವರ್ತನೆ ಇದೆಯಲ್ಲ ಅಥವಾ ಅವನ ನಡವಳಿಕೆ ಇದೆಯಲ್ಲ ಅದ್ರ ಮೇಲೆ ಆ ಒಂದು ಜಡ್ಜ್ ತೀರ್ಮಾನ ಮಾಡೋದನ್ನ, ಅದ್ರ ಮೇಲೆ ಆಕ್ಟ್ ಮಾಡೋದನ್ನ ನಾವು ಸ್ವವಿಮರ್ಶೆ ಅಂತಂದು ಹೇಳಿ ಕರಿತೀವಿ. ಏನಂತ ಕರಿತೀವಿ? ಸ್ವವಿಮರ್ಶೆ. ಸೊ ಎಸ್, okay my dear students, completed my glossary words or new words, all of you written very well. Okay my dear students, today's class, first of all I am reading the today's class. Okay, note difficulty words and any other words. Science and hope of survival, Kailis Borok. At that time every man, woman and child on the earth lived under the threat of annihilation by nuclear weapon. Each superpower had more than enough nuclear bombs to destroy the others in the first strike. But in the 20 minutes it took for the rockets to reach their targets, the other side had plenty of time to launch retaliation strike, ensuring the destruction of their enemies only a few minutes later. This treat of mutuality assured destruction with ominous acronym MAD was for some years the only thin thread protecting all of us from the common fatal fate. Continuing nuclear tests meant development of even stronger bombs, introducing even more imbalance into the global nuclear standoff. The three nuclear powers were willing to come to an agreement putting a ban on nuclear weapon tests, and hence the technical experts were summoned to solve the problem that arose. In formal terms, the problems was following. Suppose that the nuclear powers had signed agreement to stop the test of the new nuclear weapons, and second one of the participants had violated this agreement and secretly made an underground nuclear explosion. The problem is, how can the other powers detect the violation? So it turned out that the problem had direct connection with the theory of seismic waves. Underground nuclear explosion produced earth tremors very similar to those generated by earthquakes. How could one distinguish the natural tremors from the ones produced by the expulsion? Suddenly my theoretical knowledge and I had a direct application in the area of survival of the humankind. In the atmosphere of the ongoing Cold War, with political tensions hanging over our heads, scientists and engineers from the opposite sides of the Iron Curtain had to find a solution which outwardly seemed impossible given all our differences in cultural background. We were all scientists. We were able to work out some common language based on respect to odd evidence, indisputable ranking by expertise only, and persistent self-criticism. We are working out of solution that eventually allowed politicians to reach one of the most important decision of their nuclear test ban. This episode taught me that as a scientist I have people all over the world who think and interact the way I do. It taught me never to feel longer abroad, and above all it taught me that while there is science, there is hope, survival and well-being for all of us. Okay my dear students, completed my reading task. Very important, reading is one of the main skill all languages. Already I told, ನಾನು ಈಗಾಗಲೇ ಹೇಳಿದ್ದೇನೆ, ಓದುವುದು ಕೂಡ ಬಹಳ ಮುಖ್ಯವಾಗಿರುವಂತ ಒಂದು ಕೌಶಲ ಅನ್ನೋದನ್ನ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ in your mind, start in your reading. Okay, start. Okay, all of you completed in your reading skill. So discuss in paragraph wise, very important, paragraph wise.
What next? Nuclear weapon test. Okay, my dear student. Okay, after the Geneva summit, so the scientist told about the nuclear weapon test. So what next? Okay, you know in the next paragraph, fifth one. At that time, every man, woman and child on the earth lived under the threat of annihilation by nuclear weapon. ಎಲ್ಲರೂ ಕೂಡ ಪ್ರತಿಯೊಬ್ಬ ಮನುಷ್ಯರು, ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಕೂಡ ಈ ಭೂಮಿ ಮೇಲೆ ವಾಸವಾಗಿರುವಂತ ಎಲ್ಲರೂ ಕೂಡ ಇಲ್ಲಿ ಥ್ರೆಟ್, ಹೆದರಿಕೆ ಅಂತ. ಥ್ರೆಟ್ ಇಟ್ ಮೀನ್ಸ್ ಭಯ, ಫಿಯರ್ ಆಫ್ ಅನಿಲಿಯೇಷನ್. ಅನಿಲಿಯೇಷನ್ ಅಂತಂದ್ರೆ ಈಗಾಗಲೇ ನಾನು ಹೇಳಿದ್ದೀನಿ, ಅನಿಲಿಯೇಷನ್ ಇಟ್ ಮೀನ್ಸ್ ಅಂದ್ರೆ ಧ್ವಂಸ, ನಾಶ. ಯಾವರಿಂದ? ಬೈ ನ್ಯೂಕ್ಲಿಯರ್ ವೆಪನ್, ಅಣ್ವಸ್ತ್ರಗಳಿಂದ, ಅಣುಶಕ್ತಿಯಿಂದ ಉಂಟಾಗುವ, ಅಣುಸ್ಫೋಟದಿಂದ ಉಂಟಾಗುವಂತ ಒಂದು ಧ್ವಂಸದಿಂದ ಈ ಭಯದ ವಾತಾವರಣವನ್ನ ನಾವು ಈ ಭೂಮಿ ಮೇಲೆ ವಾಸವಾಗಿರುವ ಮಕ್ಕಳು, ಮಹಿಳೆಯರು ಮತ್ತು ಪ್ರತಿಯೊಬ್ಬ ಮನುಷ್ಯನ ಮೇಲೆ ಕೂಡ ಆ ಸಮಯದಲ್ಲಿ ಪ್ರಭಾವ ಬೀರಿತ್ತು ಅಂತ, ಅದ್ರ ಮೇಲೆ ವಾಸ ಮಾಡ್ತಾ ಇದ್ರು ಅಂತ. ಈಚ್ ಸೂಪರ್ ಪವರ್ ಹ್ಯಾಡ್ ಮೋರ್ ದೆನ್ ಎನಫ್ ನ್ಯೂಕ್ಲಿಯರ್ ಬಾಂಬ್ಸ್ ಟು ಡೆಸ್ಟ್ರಾಯ್ ದ ಅದರ್ಸ್ ಇನ್ ದ ಫಸ್ಟ್ ಸ್ಟ್ರೈಕ್. ಪ್ರತಿಯೊಂದು ಮುಂದುವರೆದ ರಾಷ್ಟ್ರಗಳು, ಸೂಪರ್ ಪವರ್ ಅಂದ್ರೆ ಮುಂದುವರೆದ ರಾಷ್ಟ್ರಗಳು, ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ರಷ್ಯಾ, ಈ ರೀತಿ ಎಲ್ಲ ದೇಶಗಳು ಕೂಡ ಎನ್ಎಫ್ ನ್ಯೂಕ್ಲಿಯರ್ ಬಾಂಬ್ಸ್, ಹೆಚ್ಚೆಚ್ಚು ಅಣುಬಾಂಬ್ಗಳನ್ನು ತಯಾರು ಮಾಡಿಸಿಕೊಂಡು, ಚೀನಾ ಡೆಸ್ಟ್ರಾಯ್ಡ್ ದ ಅದರ್ಸ್, ಬೇರೆ ದೇಶಗಳ ಮೇಲೆ ನಾಶ ಮಾಡಲಿಕ್ಕೆ ಇನ್ನು ಮೊದಲ ಒಂದು ಸ್ಟ್ರೈಕಲ್ಲೇ, ಮೊದಲ ಒಂದು ಹಾಕುವಂತ ಕೆಲಸದಲ್ಲಿ ಅವರು ಆ ಒಂದು ಡೆಸ್ಟ್ರಾಯ್ ಮಾಡುವಂತ ಒಂದು ಅಣುಬಾಂಬ್ಗಳನ್ನ ಈಗಾಗಲೇ ಸಾಕಷ್ಟು ತಯಾರು ಮಾಡಿಕೊಂಡಿದ್ರು. ಬಟ್ ಇನ್ 20 minutes ಇಟ್ ಟುಕ್ ಫಾರ್ ದ ರಾಕೆಟ್ ಟು ರೀಚ್ ದ ಟಾರ್ಗೆಟ್. ಕೇವಲ 20 ನಿಮಿಷಗಳಲ್ಲಿ ಆ ಮೊದಲ ಸ್ಟ್ರೈಕ್ ಅಲ್ಲೇ ಕೂಡ ಆ ರಾಕೆಟ್ಗಳು ಒತ್ತೊಯ್ದಂತ ಅಣ್ವಸ್ತ್ರಗಳು ಏನ್ ಮಾಡ್ತಾ ಇದ್ವು ಅಂದ್ರೆ ರೀಚ್ ದೇರ್ ಕಾರ್ಡ್, ಅವರ ಟಾರ್ಗೆಟ್ ಅನ್ನ ಅಂದ್ರೆ ಸ್ಫೋಟವನ್ನ ಮಾಡುವಂತ ಜಾಗವನ್ನ ತಲುಪ್ತಾ ಇದ್ವು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಟಾರ್ಗೆಟ್ ಅಂದ್ರೆ ಅಲ್ಲಿ ಕೊಡುವಂತ ಒಂದು ಅಂತಿಮ ಒಂದು ಸ್ಥಳ, ಆ ಸ್ಥಳಕ್ಕೆ ಹೋದ ಟಾರ್ಗೆಟ್ ಅನ್ನು ರೀಚ್ ಮಾಡ್ತಾ ಇದ್ವು ಅಂತ, ಆ ಗುರಿಯನ್ನ. ದ ಅದರ್ ಸೈಡ್ ಹ್ಯಾಡ್ ಪ್ಲೆಂಟಿ ಆಫ್ ಟೈಮ್ ಟು ಲಾಂಚ್ ರಿಟಿಲಿಯೇಷನ್ ಸ್ಟ್ರೈಕ್ ಎನ್ಶೂರಿಂಗ್ ದ ಡಿಸ್ಟ್ರಕ್ಷನ್ ಆಫ್ ದೇರ್ ಎನಿಮೀಸ್ ಓನ್ಲಿ ಎ ಫ್ಯೂ ಮಿನಿಟ್ಸ್ ಲೇಟರ್. ಕೆಲವೇ ನಿಮಿಷಗಳಲ್ಲೇ ಅಲ್ಲಿ ಅವ್ರೇನು ಆ ಒಂದು ಲಂಚ್ ಮಾಡಿದಂತ ಒಂದು ಪ್ಲೆಂಟಿ, ಬಹಳ ಪ್ಲೆಂಟಿ ಅಂದ್ರೆ ಬಹಳಷ್ಟು ಅಂತ, ಆ ಸೈಡ್ ನಲ್ಲಿರುವಂತ ಆ ಎಲ್ಲವೂ ಕೂಡ ರಂಚ್ ಏನು ಉಡಾವಣೆ ಮಾಡ್ತಾರಲ್ಲ, ಆ ರಿಟಿಲಿಯೇಷನ್ ಏನು ಪ್ರತಿಕಾರ ಅಥವಾ ಸೇಡ್ ಇದೆಯಲ್ಲ, ಆ ಸೇಡು ಸ್ಟ್ರೈಕ್ ಮಾಡ್ತಾ ಇದ್ರು. ಎನ್ಶೂರಿಂಗ್, ಭರವಸೆಯಿಂದ ಅಲ್ಲಿ ಡೆಸ್ಟ್ರಕ್ಷನ್, ನಾಶವನ್ನ ಮಾಡಿ ದೇರ್ ಎನಿಮೀಸ್, ಅವರ ವೈರಿಗಳನ್ನ ಕೆಲವೇ ನಿಮಿಷಗಳಲ್ಲಿ ಅದು ಏನ್ ಮಾಡ್ತಾ ಇತ್ತು, ಹೊಡೆದಾಗ್ತಾ ಇತ್ತು ನಮ್ಮ ಮಾತನ್ನ ಇಲ್ಲಿ ನೆನಪಿಸ್ಕೊಳ್ಬೇಕು. ಸೊ ಅಣುವಸ್ತ್ರ ಅಂದ್ರೆ ಹಾಗೆ. ದಿಸ್ ಥ್ರೆಟ್ of mutual assured detection with ominous acronym it means MAD. So mutual assured detection ಇದನ್ನ ಏನಂತ ಕರೆದಂದ್ರೆ, ಈ ಒಂದು ಭಯವನ್ನ, ಥ್ರೆಟ್ ಅನ್ನ ನಾವು ಏನಂತ ಕರೆದ್ವಿ ಅಂತಂದ್ರೆ ಪರಸ್ಪರ ಹೊಂದಾಣಿಕೆಯ ನಾಶ, ಪರಸ್ಪರ ಭರವಸೆಯ ನಾಶ, ಪರಸ್ಪರ ಭರವಸೆಯ ಧ್ವಂಸ ಅಂತಂದು ಹೇಳಿ ಕರೆದ್ವಿ. ಅಮಾನಿಯಸ್ ಅಂತಂದ್ರೆ ಇಟ್ ಮೀನ್ಸ್ ಮುಂದೆ ಆಗುವಂತ, ಗೋಚರ ಆಗುವಂತ ಅಂಶ, ಆ ಅಂಶವನ್ನ ಇಲ್ಲಿ ನೋಡ್ತೇವೆ. ಅಕ್ರೋನಿಯಂ ಅಂತಂದ್ರೆ ಇಟ್ ಮೀನ್ಸ್ ಮ್ಯಾಡ್. ಮ್ಯೂಚುವಲ್ ಅಸ್ಯೂರಿಟಿ, ಡೆಸ್ಟ್ರಕ್ಷನ್ ಅಂತ ಪರಸ್ಪರ ಭರವಸೆಯ ಧ್ವಂಸ, ನಾಶ ಅಂತ ಕರಿತೀವಿ. ಎಸ್, ದಿಸ್ ಈಸ್ ದ ಸೈಂಟಿಸ್ಟ್. ಎಸ್, ದಿಸ್ ಈಸ್ ದ ಎಸ್. ನೋಡಿ ಯಾವ ರೀತಿಯಾಗಿ ನ್ಯೂಕ್ಲಿಯರ್ ವೆಪನ್ಸ್ ಇಂದ ಇಲ್ಲಿ ನಮಗೆ ತೊಂದರೆಗಳಾಗ್ತದೆ, ಥ್ರೆಟ್, ಧ್ವಂಸ ಆಗ್ತದೆ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಯೂಸ್ ಮಾಡಿ. ನೋಡಿ ಇವೆಲ್ಲ ನ್ಯೂಕ್ಲಿಯರ್ ವೆಪನ್ಸ್. ಇದು ಕೂಡ ನ್ಯೂಕ್ಲಿಯರ್ ವೆಪನ್ ಇಂದ ಹೆಂಗಾಗುತ್ತೆ, ಇದು ಎಸ್ ವಾಟರ್ ಅಲ್ಲಿ, ನೀರಿನಲ್ಲಿ, ಸಮುದ್ರದಲ್ಲಿ, ಇದು ಕೂಡ ಅರ್ತ್ ಅಲ್ಲಿ. ನೋಡಿ ಯಾವ ರೀತಿಯಾಗಿ ಈ ಬೆಂಕಿ ಬಿರುಗಳಿಂದ ಎಷ್ಟು ತೊಂದರೆ ಆಗುತ್ತೆ ಈ ಪ್ರದೇಶ ಎಲ್ಲ ಅನ್ನೋದನ್ನ ನಾವು ಊಹೆ ಮಾಡ್ಕೊಳಕ್ ಆಗೋದಿಲ್ಲ. ಇಲ್ಲಿ ಅಷ್ಟೇನೆ, ಅದು ಬಿಡುವಂತ ಹೊಗೆ, ಅದು ಬರುವಂತ ಅಂಶಗಳೆಲ್ಲವನ್ನೂ ನೋಡಿದಾಗ ಇದು ನಮ್ಗೆ ಸಾಕಷ್ಟು ತೊಂದರೆಯನ್ನ ಕೊಡುತ್ತೆ. ಇದರ ಭಯದಲ್ಲಿ ನಾವು ಆತರಿಸ್ತಾ ಇದೀವಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊಡ್ರಿ. ಓಕೆ, ಗೋ ಟು ನೆಕ್ಸ್ಟ್ ಸ್ಲೈಡ್. ಮ್ಯಾಡ್ ಅಂದ್ರೆ ಮ್ಯೂಚುವಲ್ ಅಸ್ಯೂರ್ಡ್ ಡಿಸ್ಟ್ರಕ್ಷನ್, ಈಗಾಗಲೇ ಹೇಳಿದ್ದೇನೆ. ವಾಸ್ ಫಾರ್ ಸಮ್ ಇಯರ್ಸ್ ದ ಓನ್ಲಿ ಥಿನ್ ಥ್ರೆಡ್ ಪ್ರೊಟೆಕ್ಟಿಂಗ್ ಆಲ್ ಆಫ್ ಅಸ್ ಫ್ರಮ್ ದ ಕಾಮನ್ ಫೆಟಾಲ್ ಫೇಟ್. ಇಲ್ಲೆಲ್ಲರೂ ಕೂಡ ನಾವು ಇಂಥ ಒಂದು ಪ್ರೊಟೆಕ್ಷನ್ ಅಲ್ಲಿ ಬದುಕ್ತದೆ ಕೆಲವು ವರ್ಷಗಳ ಕಾಲ. ಆಲ್ ಆಫ್ ಫ್ರಮ್ ದ ಕಾಮನ್, ಸಾಮಾನ್ಯವಾಗಿ ನಾವು ಫೆಟಾಲ್ ಫೇಟ್ ಇಟ್ ಮೀನ್ಸ್ ಅಂದ್ರೆ ಒಂದು ಅಸಹಾಯಕ ಅದೃಷ್ಟ ಅಂತ ಲೆಕ್ಕತ್ವಲ್ಲ, ಅಸಹಾಯಕತ ಅದೃಷ್ಟದಲ್ಲಿ ನಾವೆಲ್ಲರೂ ಕೂಡ ಏನು ರಕ್ಷಣೆಯನ್ನು ಮಾಡ್ಕೊಳ್ತಾ ಇದೀವಿ ಅನ್ನೋದನ್ನ ಹೇಳ್ತಾನೆ. ಕಂಟಿನ್ಯೂಯಿಂಗ್ ನ್ಯೂಕ್ಲಿಯರ್ ಟೆಸ್ಟ್ ಮೀನ್ ಡೆವಲಪ್ಮೆಂಟ್ ಆಫ್ ಈವನ್ ಸ್ಟ್ರಾಂಗರ್ ಬಾಂಬ್ಸ್. ಇದೇ ರೀತಿ ನಾವು ನ್ಯೂಕ್ಲಿಯರ್ ಅನ್ನ ಟೆಸ್ಟ್ ಗಳನ್ನ ಮಾಡ್ಕೊಂತ ಹೋದ್ರೆ ಇದರ ಅರ್ಥ ಡೆವಲಪ್ಮೆಂಟ್, ನಾವು ಪ್ರಗತಿಯನ್ನ ಸಾಧಿಸಿದ್ರೆ ಮಾಡ್ಕೊಂತ ಹೋದ್ರೆ ಈವನ್ ಸ್ಟ್ರಾಂಗರ್ ಬಾಂಬ್ಸ್, ಇದಕ್ಕಿಂತ ಹೆಚ್ಚೆಚ್ಚು ದೊಡ್ಡ ದೊಡ್ಡ ಬಾಂಬ್ಗಳನ್ನು ತಯಾರು ಮಾಡ್ತೀವಿ. ಅವ್ರು 3 ಬಾಂಬ್ ಅಂದ್ರೆ ನಾವು 8 ಬಾಂಬ್, ಅದು ಬಲಿಷ್ಠವಾದ ಬಾಂಬ್ಗಳನ್ನು ತಯಾರು ಮಾಡಕ್ಕೆ ರೆಡಿ ಆಗ್ತೀವಿ. ಇಂಟ್ರೊಡ್ಯೂಸಿಂಗ್ ಇವನ್ ಮೋರ್ ಇಂಬ್ಯಾಲೆನ್ಸ್ ಇನ್ ಟು ದ ಗ್ಲೋಬಲ್ ನ್ಯೂಕ್ಲಿಯರ್ ಸ್ಟ್ಯಾಂಡರ್ಡ್. ಇದರಿಂದ ಏನಾಗುತ್ತೆ ಅಂದ್ರೆ ಉತ್ಪಾದನೆ ಆಗುತ್ತೆ,
ನಾವೇ ಪರಿಚಯ ಮಾಡ್ಕೊಳ್ತೀವಿ, ಮೋರ್ ಇಂಬ್ಯಾಲೆನ್ಸ್ ಆಗುತ್ತೆ, ಅಸಮತೋಲನ ಈ ಭೂಮಿ ಮೇಲೆ ಆಗಿ ಗ್ಲೋಬಲ್ ನ್ಯೂಕ್ಲಿಯರ್ ಸ್ಟ್ಯಾಂಡ್ ಅಪ್ ಆಗುತ್ತೆ. ಅಂದ್ರೆ ಆ ರೀತಿಯಾದಂಥ ಒಂದು ಗ್ಲೋಬಲ್ ಇಲ್ಲಿ ಬಹಳ ಪ್ರಮುಖ, ಜಾಗತಿಕವಾಗಿ ಈ ಒಂದು ಅಣ್ವಸ್ತ್ರಗಳು ಇಲ್ಲಿ ಸ್ಟ್ಯಾಂಡ್ ಅಪ್ ಅಂದ್ರೆ ತಡೆ ನಿಲ್ಲಲಿಕ್ಕೆ ನಾವು ಬಹಳಷ್ಟು ಅಸಮತೋಲನವನ್ನು ಉಂಟು ಮಾಡ್ತೀವಿ, ತೊಂದರೆ ಆಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಆ 3 ರಾಷ್ಟ್ರಗಳು ಜಿನೆವಾ ಸಮಿಟ್ ಅಲ್ಲಿ ಅನ್ಕೊಳ್ತವೆ. ದ 3 ನ್ಯೂಕ್ಲಿಯರ್ ಪವರ್ಸ್, ಆ 3 ರಾಷ್ಟ್ರಗಳು UK, USSR ಮತ್ತು USA ಪವರ್ ಯು ಆರ್ ವಿಲ್ಲಿಂಗ್ ಟು ಕಮ್ ಟು ಎನ್ ಅಗ್ರಿಮೆಂಟ್, ಒಂದು ಒಪ್ಪಂದಕ್ಕೆ ಬರ್ತವೆ. ಏನು ಒಪ್ಪಂದಕ್ಕೆ ಬರ್ತವೆ? ಅಗ್ರಿಮೆಂಟ್ ಅಂದ್ರೆ ಒಪ್ಪಿಗೆ, ವಿಲ್ಲಿಂಗ್ ಅಂದ್ರೆ ಇಚ್ಛೆ. ಏನು? ಪುಟ್ಟಿಂಗ್ ಎ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್, ಇನ್ಮೇಲೆ ನ್ಯೂಕ್ಲಿಯರ್ ಅಣ್ವಸ್ತ್ರಗಳನ್ನ ಪರೀಕ್ಷೆ ಮಾಡುವುದು ನಿಷೇಧ ಅನ್ನೋದಕ್ಕೆ ತೀರ್ಮಾನವನ್ನ ಒಪ್ಪಂದಕ್ಕೆ ಬರ್ತಾರೆ. ಅಂಡ್ ಹೆನ್ಸ್ ಅಲ್ಲಿಂದ ದ ಟೆಕ್ನಿಕಲ್ ಎಕ್ಸ್ಪರ್ಟ್, ತಾಂತ್ರಿಕ ನಿಪುಣರು, ಟೆಕ್ನಿಕಲ್ ಎಕ್ಸ್ಪರ್ಟ್ ಅಂದ್ರೆ ತಾಂತ್ರಿಕ ನಿಪುಣರು, ವಾಸ್ ಸಮ್ಮನ್ಡ್ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಅರೋಸ್, ಇಲ್ಲಿ ಉದಯವಾಗುವ ಏಳಿಗೆ ಆಗುವಂತ ಈ ಒಂದು ಸಮಸ್ಯೆಯನ್ನ ಅದ್ರ ಬಗ್ಗೆ ಒಂದು ಸಂಭಾಷಣೆಯನ್ನ ಮಾಡಲಿಕ್ಕೆ, ಅದ್ರ ಬಗ್ಗೆ ತೀರ್ಮಾನಕ್ಕೆ ಅರ್ಥೈಸಿಕೊಳ್ಳಲಿಕ್ಕೆ ಸಂಬಂಧ ತೀರ್ಮಾನ ಅದಕ್ಕೆ ಬರೋಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್. ಸೊ ದೀಸ್ ಆರ್ 3 nations, USSR ಅಂದ್ರೆ ರಷ್ಯಾ, ಯುನೈಟೆಡ್ ಕಿಂಗ್ಡಮ್ UK ಅಂಡ್ USA ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಈ 3 ಬಲಿಷ್ಠ ರಾಷ್ಟ್ರಗಳು ಇನ್ನು ಮುಂದೆ ಈ ರೀತಿಯಾದಂತಹ ಒಂದು ಏನು ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಪ್ಲಾನ್ ಅನ್ನು ಮಾಡಿ ಅಗ್ರಿಮೆಂಟ್ಗೆ ರೆಡಿ ಆಗ್ತವೆ. ವಾಟ್ ನೆಕ್ಸ್ಟ್? ಇನ್ ಫಾರ್ಮಲ್ ಟರ್ಮ್ಸ್, ಇನ್ನು ಔಪಚಾರಿಕವಾಗಿ ಈ ಅಂಶವನ್ನ ಟರ್ಮ್ ಅನ್ನ ನೋಡಿದಾಗ ದ ಪ್ರಾಬ್ಲಮ್ ಆಸ್ ದ ಫಾಲೋಯಿಂಗ್, ಈ ರೀತಿಯಾದ ಸಮಸ್ಯೆಗಳು ಉಟ್ಕೊಳ್ತವೆ. ಏನು? ಸಪೋಸ್ ದಟ್ ಈ ರೀತಿಯಾಗಿ ಬ್ಯಾನ್ ಮಾಡಿದ್ರೆ ದ ನ್ಯೂಕ್ಲಿಯರ್ ಪವರ್ ಹ್ಯಾಡ್ ಸೈನ್ಡ್ ಅಗ್ರಿಮೆಂಟ್ ಟು ಸ್ಟಾಪ್ ದ ಟೆಸ್ಟ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್, ನ್ಯೂಕ್ಲಿಯರ್ ಪವರ್ ರಾಷ್ಟ್ರಗಳಿಗೆ ಹೊಂದಿರುವ ರಾಷ್ಟ್ರಗಳು ಸೈನ್ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ಅಗ್ರಿಮೆಂಟ್ಗೆ ಟು ಸ್ಟಾಪ್ ದ ಟೆಸ್ಟ್, ಈ ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಮಾಡಬೇಕಂದ್ರೆ ದ ನ್ಯೂಕ್ಲಿಯರ್ ವೆಪನ್ಸ್, ಆದರೆ ಹೊಸದಾಗಿ ಉತ್ಪಾದನೆ ಆಗುವಂತ ಹೊಸ ರಾಷ್ಟ್ರಗಳ ಒಂದು ವೆಪನ್ ಟೆಸ್ಟ್ಗೆ ಇದು ಅಡ್ಡಿಗಾಲಾಗುತ್ತೆ ಅನ್ನೋದು ಒಂದು ಸಮಸ್ಯೆ. ಈಗಾಗಲೇ ಮಾಡ್ಕೊಂಡವರು ಗೆದ್ದು ಬಿಟ್ರು ಅವರು, ಅದು ಉಳಿದವರು ಅದು ಏನಂತಂದೇಳಿ ಕ್ಲಿಯರ್ ಇರಲಿಲ್ಲ. ಈ ಪ್ರಾಬ್ಲಮ್ ಅನ್ನು ನಮಗೆ ಬಂದುಂಟು. ಸೆಕೆಂಡ್ ಒನ್, ಅಂಡ್ ಒನ್ ಆಫ್ ದ ಪಾರ್ಟಿಸಿಪೆಂಟ್ಸ್ ಹ್ಯಾಡ್ ವೈಲೇಟೆಡ್ ದಿಸ್ ಅಗ್ರಿಮೆಂಟ್, ಯಾರಾದ್ರಲ್ಲಿ ಒಂದಂತ ಪಾರ್ಟಿಸಿಪೇಟ್ ಮಾಡಿದ ಭಾಗವಹಿಸಿದ ಒಂದು ದೇಶ ಏನಾದ್ರು ವೈಲೇಟ್ ಮಾಡಿದ್ರೆ, ಅದನ್ನ ಏನಾದ್ರೂ ವಿರುದ್ಧ ಹೋದ್ರೆ, ಆ ಅಗ್ರಿಮೆಂಟಿನ ವಿರುದ್ಧ ಹೋದ್ರೆ, ಅಂಡ್ ಸೀಕ್ರೆಟ್ಲಿ ಮೇಡ್ ಆನ್ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ವೆಪನ್ಸ್, ಅಥವಾ ಭೂಗತವಾಗಿ ಇದ್ಕೊಂಡೆ ಗೊತ್ತಿಲ್ಲದ ರೀತಿಯಲ್ಲಿ ಏನಾದ್ರು ಅಣುವಸ್ತ್ರಗಳನ್ನ ಪರೀಕ್ಷೆಯನ್ನ ಮಾಡಿದ್ರೆ ಅದಕ್ಕೇನು ಅನ್ನೋದನ್ನ ಅದ್ರ ಬಗ್ಗೆ ಸ್ಪಷ್ಟವಾದಂತ ನಿಲುವು ಈ ಒಂದು ಜಿನೆವಾ ಸಮಿಟ್ ನಲ್ಲಿ ಈ 3 ರಾಷ್ಟ್ರಗಳು ಆ ತೀರ್ಮಾನ ತೆಗೆದುಕೊಳ್ಳೋದ್ರಿಂದ ಇದು ಅಡ್ಡ ನೆನೆಗುದಿಗೆ ಬಿತ್ತು ಅನ್ನೋದು ನೋಡ್ತೀವಿ. ಸೊ ದ ಪ್ರಾಬ್ಲಮ್ ಈಸ್, ಇದು ಸಮಸ್ಯೆ ಇರೋಂಥದ್ದು, ಹೌ ಕ್ಯಾನ್ ದ ಅದರ್ ಪವರ್ಸ್ ಡಿಟೆಕ್ಟ್ ದ ವೈಲೇಷನ್, ಹಾಗಾದ್ರೆ ಹೇಗೆ ಆ ಒಂದು ಇನ್ನೂ ಉಳಿದ ರಾಷ್ಟ್ರಗಳು ಮಾಡಿದಂತ ಈ ವೈಲೇಷನ್ ಅದ್ರ ವಿರುದ್ಧ ಹೋಗಿದಿರಂತ ಇಲ್ಲಿ ಕೆಲಸವನ್ನ ಹೇಗೆ ನಾವು ಕಂಡುಕೊಳ್ಳೋದು ಅನ್ನೋ ಒಂದು ಪ್ರಶ್ನೆ, ಸಮಸ್ಯೆ ಇಲ್ಲಿ ಉದ್ಭವ ಆಯಿತು ಅನ್ನೋದನ್ನ ನೋಡ್ತಾ ಇದ್ದೇವೆ. ಎಸ್, ದಿಸ್ ಇಸ್ ದ ನ್ಯೂಕ್ಲಿಯರ್ ಟೆಸ್ಟ್. ಹೆಂಗಾಗ್ತಾ ಇದೆ ನೋಡಿ, ಇಲ್ಲಿ ಭೂಮಿ ಒಳಗೆ, ಇದು ಸಮುದ್ರದ ಒಳಗೆ ಆಯ್ತು, ಅಂಡ್ ಭೂಮಿ ಒಳಗೆ ನೋಡಿ ಅಂಡರ್ ಗ್ರೌಂಡ್, ನಾನು ಈಗಾಗಲೇ ಹೇಳಿದೆ ಅಂಡರ್ ಗ್ರೌಂಡ್ ಅಲ್ಲಿ ಹೇಗೆ ಭೂಮಿಯನ್ನು ಕೊರೆದು ಒಳಗಡೆಗೆ ಬಾಂಬನ ಸ್ಫೋಟ ಮಾಡ್ತಾರೆ, ಬಾಂಬನ ಶೇಖರಣೆ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಇದ್ದೇವೆ. ಸೊ ಈ ರೀತಿಯ ಡೆಸರ್ಟ್ ಅಲ್ಲಿ ಆ ಒಂದು ಮಣ್ಣಿನಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ 2ನೇ ಚಿತ್ರ ತೋರಿಸುತ್ತೆ. 1ನೇ ಚಿತ್ರ ನೀರಿನಲ್ಲಿ ಯಾವ ರೀತಿಯಾಗಿ ಆ ಒಂದು ವಾಟರ್ ಅಲ್ಲಿ ತೋರಿಸೋದನ್ನ, 2 ಚಿತ್ರಗಳು ಕೂಡ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಅನ್ನ ಯಾವ ರೀತಿ ಸ್ಫೋಟವನ್ನ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಇಟ್ ಟರ್ನ್ ಔಟ್ ದಟ್ ದಿಸ್ ಪ್ರಾಬ್ಲಮ್ ಹ್ಯಾಡ್ ಎ ಡೈರೆಕ್ಟ್ ಕನೆಕ್ಷನ್ ವಿತ್ ದ ಥಿಯರಿ ಆಫ್ ಸೆಸಮಿಕ್ ವೇವ್ಸ್, ಇದು ಏನನ್ನ ಸಮಸ್ಯೆ ಉಂಟಾಗುತ್ತೆ, ನೇರವಾಗಿ ಕನೆಕ್ಟ್ ಅನ್ನ ಕೊಡುತ್ತೆ ಥಿಯರಿ ಆಫ್ ಸೆಸಮಿಕ್ ವೇವ್ಸ್. ಆ ಭೂಮಿ ಒಳಗಾಗುವಂತ ಕಂಪನಗಳು, ಭೂಮಿಯಾದಂತಹ ಅಲೆಗಳು, ಆ ಭೂಕಂಪದ ಒಂದು ವೇವ್ಸ್ ಅಲೆಗಳು ಆ ಸೆಸಮಿಕ್ ವೇವ್ಸ್ಗೆ ಆಗ್ತವೆ. ಸೊ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪೆನ್ಸ್ ಪ್ರೊಡ್ಯೂಸ್ ಅರ್ತ್ ಟ್ರೆಮ್ಯೂರ್ಸ್, ಬಹಳ ಪ್ರಮುಖವಾಗಿ ಭೂಮಿ ಒಳಗೆ ಮಾಡುವಂತ ಈ ಸ್ಫೋಟಗಳು ಏನನ್ನ ಉತ್ಪಾದನೆ ಮಾಡ್ತಂದ್ರೆ ಟ್ರೆಮೂರ್ಸ್. ಟ್ರೆಮೂರ್ಸ್ ಅಂದ್ರೆ ಇಟ್ ಮೀನ್ಸ್, ವಾಟ್ ಇಸ್ ದ ಮೀನಿಂಗ್ ಟ್ರೆಮೂರ್ಸ್? ಟೆಲ್ ಮೀ. ಟ್ರೆಮೂರ್ಸ್ ಅಂದ್ರೆ ಆ ರೀತಿಯ ಭೇದವನ್ನ, ವ್ಯತ್ಯಾಸವನ್ನ ಇಲ್ಲಿ ಉಂಟು ಮಾಡ್ತವೆ. ಆ ಅಂಶವನ್ನು ವೆರಿ ಸಿಮಿಲಿಯರ್, ಪೂರಕವಾಗಿ ದೋಸ್ ಜನರೇಟೆಡ್ ಬೈ ಅರ್ಥ್ಕ್ವೇಕ್ಸ್, ಇದು ಪೂರಕವಾಗಿ ಏನನ್ನು ಉತ್ಪಾದನೆ ಮಾಡ್ತವೆ ಅಂದ್ರೆ ಭೂಕಂಪ ಆಗ್ಲಿಕ್ಕೆ ಸಹಾಯವನ್ನ ಮಾಡ್ತವೆ. ಈ ರೀತಿಯಾಗಿ ನಾವು ಅನ್ವೇಷಣೆ ಮಾಡಿದ್ರೆ ಭೂಕಂಪಗಳಾಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನೋಡ್ತಾ ಇದೀವಿ. ಸೊ ಹೌ ಕುಡ್ ಒನ್ ಡಿಸ್ಟಿಂಗ್ವಿಶ್ ದ ನ್ಯಾಚುರಲ್ ಟ್ರೆಮೋರ್ಸ್ ಫ್ರಮ್ ದ ಒನ್ಸ್ ಪ್ರೊಡ್ಯೂಸ್ಡ್ ಬೈ ದ ಎಕ್ಸ್ಪಲ್ಷನ್, ಈ ರೀತಿ ಸಾಮಾನ್ಯವಾಗಿ ಉಂಟಾಗುವಂತ ಈ ವ್ಯತ್ಯಾಸಗಳು, ಭೇದಗಳು, ಇವು ಆ ರೀತಿಯಾಗಿ ಉತ್ಪಾದನೆ ಮಾಡಿ ಎಕ್ಸ್ಪಲ್ಷನ್, ಸ್ಫೋಟವಾಗ್ಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಭೂಮಿ ಒಳಗೆ ನಾವು ಸ್ಫೋಟ ಮಾಡಿದಾಗ ಅಲ್ಲಿ ಭೂಮಿ ಹಣ್ಣೆಲ್ಲ ಅಲ್ಗಾಡೋಗುತ್ತೆ, ಅವಾಗ ಈ ಭೂಕಂಪಗಳಾಗ್ಲಿಕ್ಕೆ ಸಾಧ್ಯತೆ ಇದೆ, ಭೇದ ವ್ಯತ್ಯಾಸಗಳು ಆಗ್ತವೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ ಈ ಸ್ಫೋಟದಿಂದ. ಸಡನ್ಲಿ ಇದಕ್ಕಿದ್ದಾಗೆ ಮೈ ಥೆರಟಿಕಲ್ ನಾಲೆಜ್, ನನ್ನ ಒಂದು ಏನು ಈ ಥೆರಟಿಕಲ್ ಏನಿದೆ ತಾತ್ವಿಕ ಒಂದು ಜ್ಞಾನ, ಆಡ್ ಎ ಡೈರೆಕ್ಟ್ ಅಪ್ಲಿಕೇಶನ್, ನೇರವಾಗಿ ಅದನ್ನ ಅಪ್ಲೈ ಮಾಡಿದಾಗ ಇನ್ ದ ಏರಿಯಾ ಸರ್ವೈವಲ್ ಆಫ್ ದ ಹ್ಯೂಮನ್ ಕೈಂಡ್, ಬಹಳ ಪ್ರಮುಖವಾಗಿ
ಈ ಹ್ಯೂಮನ್ ಕೈಂಡ್ ಮಾನವೀಯತೆಯಿಂದ ನಾವು ಬದುಕುಳಿಬೇಕಾಗಿದೆ. ಇದನ್ನು ನಾವು ಡೈರೆಕ್ಟ್ ನೇರ ಅಪ್ಲಿಕೇಶನ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಒಂದು ಸೆಸಮಿಕ್ ವೇವ್ಸ್ ಯಾವ ರೀತಿ ಉಂಟಾಗ್ತವೆ ಅನ್ನೋದನ್ನ ಇಲ್ಲಿ ನೋಡ್ತಾ ಇದೀವಿ. ಈ ಕಂಪನಗಳು ನೋಡ್ತೀವಿ. ಇಲ್ಲಿ ನೋಡಿ ಯಾವ ರೀತಿ ಅರ್ಥಕ್ವಿಕ್ ಆಗಿದೆ ಭೂಮಿ ಮೇಲೆ ಅನ್ನೋದನ್ನ ನೋಡ್ತಾ ಇದೀವಿ. ಇದಕ್ಕೆ ಕಾರಣ ನಾವು ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಅನ್ನ ಮಾಡ್ತಾ ಇರೋದು, ಟೆಸ್ಟ್ ಮಾಡ್ತಾ ಇರೋದನ್ನ ನೆನಪಲ್ಲಿ ಇಟ್ಕೊಡ್ರಿ. ಸೊ ಇನ್ ದ ಅಟ್ಮಾಸ್ಫಿಯರ್ ಆಫ್ ದ ಆನ್ ಗೋಯಿಂಗ್ ಕೋಲ್ಡ್ ವಾರ್, ಈಗಾಗಲೇ ನೀವು ನೋಡಿದ್ರೆ ವಾತಾವರಣದಲ್ಲಿ ಶೀತಲ ಯುದ್ಧ ಜಾಸ್ತಿ ಆಗ್ತಾ ಇದೆ ಅಮೆರಿಕ ಮತ್ತು ರಷ್ಯಾದ ನಡುವೆ, ಪ್ರೆಸೆಂಟ್ ಆಲ್ಸೋ. ಸೊ ವಿತ್ ಪೊಲಿಟಿಕಲ್ ಟೆನ್ಷನ್ ಹ್ಯಾಂಗಿಂಗ್ ಓವರ್ ಅವರ್ ಹೆಡ್ಸ್, ಇದೇ ರೀತಿಯಾಗಿ ರಾಜಕೀಯವಾಗಿ ಇದು ಕೂಡ ಒಂದು ರೀತಿಯಾದಂತಹ ಭಾವೋದ್ವೇಗಕ್ಕೆ, ಇದು ನೇಣಗಂಬಕ್ಕೆ ಬಂದಾಗ ಇದೆ ಅಂತ ನೋಡ್ತೀವಿ ನಮ್ಮ ತಲೆ ಮೇಲೆ. ಸೊ ಸೈಂಟಿಸ್ಟ್ ಅಂಡ್ ಇಂಜಿನಿಯರ್ಸ್ ಫ್ರಮ್ ದ ಅಪೋಸಿಟ್ ಸೈಡ್ ಆಫ್ ದ ಐರನ್ ಕರ್ಟನ್, ಇದ್ರ ವಿರುದ್ಧ ನಾವು ಈಗ ಇಂಜಿನಿಯರ್ಸ್ ಮತ್ತೆ ವಿಜ್ಞಾನಿಗಳು ಕೂಡ ಅಪೋಸಿಟ್ ಸೈಡ್ ಅಲ್ಲಿ ಇರುವಂತಹ ಪರಿಸ್ಥಿತಿ ಬಂದಿದೆ. ಐರನ್ ಕರ್ಟನ್ ಹೇಳ್ತಾ ಇದ್ದಾನೆ, ಆಟ್ ಟು ಫೈಂಡ್ ಎ ಸೊಲ್ಯೂಷನ್, ಇದಕ್ಕೆ ಒಂದು ಏನಾದ್ರೂ ಸೊಲ್ಯೂಷನ್ಸ್ ಒಂದು ತಗೋಬೇಕು, ಅದಕ್ಕೆ ಒಂದು ಏನು ಉಪಾಯವನ್ನು ತೆಗೆದುಕೊಳ್ಬೇಕು, ಅದಕ್ಕೆ ಏನಾದ್ರು ಒಂದು ಒಳ್ಳೆ ವಿಷಯವನ್ನ ತೆಗೆದುಕೊಳ್ಬೇಕು, ಅದಕ್ಕೆ ಒಂದು ಕೆಲಸವನ್ನ ಮಾಡಬೇಕು, ಅದಕ್ಕೆ ಮಿತಿಯನ್ನ ಉಂಟು ಮಾಡಿ ಅದಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಸೊಲ್ಯೂಷನ್ ಕೊಡಬೇಕು ಅನ್ನೋದ್ರ ಕಡೆ. ವಿಚ್ ಔಟ್ವರ್ಡ್ ಇಸ್ ಸೀಮ್ ಇಂಪಾಸಿಬಲ್, ಅಸಾಧ್ಯವಾದದ್ದು ಯಾವುದು ಇಲ್ಲ. ಇಂಪಾಸಿಬಲ್, ಪಾಸಿಬಲ್, ಇಂಪಾಸಿಬಲ್. ಸೀಮ್ಡ್ ಅಂದ್ರೆ ತೋರುವುದು, ಔಟ್ವರ್ಡ್ಲಿ ಹೊರಗಡೆಗೆ ಯಾವುದು ಅಸಾಧ್ಯವಲ್ಲ. ಗಿವನ್ ಆಲ್ ಅವರ್ ಡಿಫರೆನ್ಸಸ್, ಎಲ್ಲ ನಮ್ಮ ಡಿಫರೆನ್ಸಸ್ ಇನ್ ಕಲ್ಚರಲ್ ಬ್ಯಾಕ್ ಗ್ರೌಂಡ್, ಇದೆಲ್ಲ ಇರೋದು ನಮ್ಮ ಸಾಂಸ್ಕೃತಿಕ ಭಿನ್ನತೆಯ ರಾಜಕೀಯ ಭಿನ್ನತೆ ಅಲ್ಲ. ವಾಟ್ ಸೇವ್ಡ್ ಅಸ್ ವಾಸ್ ಎ ಕ್ಲಿಯರ್ ಅಂಡ್ ಆಬ್ವಿಯಸ್ ಡಿಸ್ಟ್ರಕ್ಷನ್, ಇದು ಯಾವಾಗಲೂ ಕೂಡ ಹಾಗಾಗಿ ನಮ್ಗೆ ಆಗುವಂತ ಒಂದು ಕ್ಲಿಯರ್, ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದೊಂದು ಡಿಸ್ಟ್ರಕ್ಷನ್ ಅಂದ್ರೆ ಡಿಸ್ಟಿಂಕ್ಷನ್ ಅಂದ್ರೆ ಅದರ ಒಂದು ವಿಶೇಷತೆಯನ್ನು ಇಲ್ಲಿ ನಾವು ನೋಡ್ತಿದ್ವಿ. ವಿ ವರ್ ಆಲ್ ಸೈಂಟಿಸ್ಟ್, ನಾವೆಲ್ಲರೂ ಕೂಡ ವಿಜ್ಞಾನಿಗಳು. ವಿ ವರ್ ಏಬಲ್ ಟು ವರ್ಕ್ ಔಟ್ ಎ ಕಾಮನ್ ಲ್ಯಾಂಗ್ವೇಜ್, ನಾವೆಲ್ಲರೂ ಕೂಡ ಸಮರ್ಥರಾಗಿದ್ದೇವೆ. ಸರಳವಾದ ಇವೆಲ್ಲ ಒಂದು ಭಾಷೆಯನ್ನ ಬಳಸ್ತೀವಿ, ಕಾಮನ್ ಲ್ಯಾಂಗ್ವೇಜ್ ಅನ್ನ, ಅದು ಸೈನ್ಸ್ ಅಲ್ಲಿ ಅನ್ನೋದನ್ನ ನೋಡ್ತೇವೆ. ಬೇಸ್ಡ್ ಆನ್ ರೆಸ್ಪೆಕ್ಟ್ ಟು ಆಡ್ ಎವಿಡೆನ್ಸ್, ಬಹಳ ಪ್ರಮುಖವಾಗಿ ಗೌರವ ಅಂಡ್ ಆಡ್ ಎವಿಡೆನ್ಸ್, ಬಹಳ ಕಠಿಣವಾಗಿದ್ದಂತಹ ಸಾಕ್ಷಿಯಾಗಿರ್ಬೋದು. ಅನ್ಡಿಸ್ಪ್ಯೂಟಬಲ್ ರ್ಯಾಂಕಿಂಗ್ ಬೈ ಎಕ್ಸ್ಪರ್ಟೈಸ್ ಓನ್ಲಿ, ಬಹಳ ಪ್ರಮುಖವಾಗಿ ಡಿಸ್ಪ್ಯೂಟ್ ಇಲ್ಲದೆ ಇರುವಂತಹ ರ್ಯಾಂಕಿಂಗ್, ಆ ಒಂದು ಸ್ತರವನ್ನ ಇಟ್ಕೊಂಡು, ಅಂತಸ್ತನ್ನ ಇಟ್ಕೊಂಡು ಎಕ್ಸ್ಪರ್ಟೈಸ್ ಇರುವಂತಹ ನುರಿತಂತವರೆಲ್ಲರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ವರ್ಕ್ ಮಾಡ್ತಾರೆ. ಎಸ್, ದೀಸ್ ಆರ್ ಸೈಂಟಿಸ್ಟ್, ಈ ರೀತಿಯಾಗಿ ವರ್ಕ್ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಪರ್ಸಿಸ್ಟೆಂಟ್ ಸೆಲ್ಫ್ ಕ್ರಿಟಿಸಿಸಮ್, ನಾವೆಲ್ಲರೂ ಕೂಡ ಆ ರೀತಿಯಾಗಿ ಸ್ವವಿಮರ್ಶೆಯನ್ನ ಮಾಡಿಕೊಂಡು ಆ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಆ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡಾಗ ನಿಜವಾಗ್ಲೂ ನಾವು ಮುಂದೆ ಹೊರಲಿಕ್ಕೆ ಆಗುತ್ತೆ ಅನ್ನೋ ಮಾತನಾಡ್ತಾನೆ. ಅಂದ್ರೆ ಆ ರೀತಿಯಾಗಿ ಈ ಹಠವನ್ನ ಹಿಡಿದು, ಪರ್ಸಿಸ್ಟೆಂಟ್ ಅಂದ್ರೆ ಹಠವನ್ನ ಹಿಡಿದು ಸ್ವವಿಮರ್ಶೆಯನ್ನ ಮಾಡ್ಕೊಳ್ಬೇಕಾಗಿದೆ. ವಿ ವರ್ ವರ್ಕಿಂಗ್ ಔಟ್ ಆಫ್ ಸೊಲ್ಯೂಷನ್ ದಟ್ ಇವೆಂಟಲಿ ಅಲೌಡ್ ಪೊಲಿಟಿಷಿಯನ್ಸ್, ಯಾವಾಗಲೂ ಕೂಡ ಅದಕ್ಕೆ ಆ ಘಟನಾನುಸಾರವಾಗಿ ಹಂತನವಾಗಿ ಆ ಪೊಲಿಟಿಷಿಯನ್ಸ್ ನ ಅರ್ಥವನ್ನು ಮಾಡಿಕೊಂಡು ಅವ್ರನ್ನ ಅಲೌ ಮಾಡಿಕೊಂಡು ಟು ರೀಚ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್, ಬಹಳ ಪ್ರಮುಖವಾದಂತಹ ನಿರ್ಧಾರಕ್ಕೆ ನಾವು ಬರಬೇಕಾಗಿದೆ. ಆಫ್ ದೇರ್ ಟೈಮ್ಸ್, ಆ ಸಮಯದಲ್ಲಿ ಅನ್ನೋ ಮಾತನ್ನ ಹೇಳ್ತಾನೆ, ಅವರ ಸಮಯದಲ್ಲಿ. ಅದು ಏನಂದ್ರೆ ನ್ಯೂಕ್ಲಿಯರ್ ಬ್ಯಾನ್ ಟೆಸ್ಟ್, ಬಹಳ ಪ್ರಮುಖವಾಗಿ ಅಣ್ವಸ್ತ್ರಗಳನ್ನ ಪರೀಕ್ಷೆ ನಿಷೇಧವನ್ನ ಮಾಡೋದು, ಅಣ್ವಸ್ತ್ರ ನಿಷೇಧವನ್ನ ಮಾಡೋದು ಪರೀಕ್ಷೆ ಮಾಡೋ ದೃಷ್ಟಿಕೋನದಿಂದ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. So this episode taught me that as a scientist I have people all over the world who think and interact the way I do. ಇದು ಈ ಎಪಿಸೋಡ್ ಅನ್ನ ನಾವು ಬೋಧನೆಯನ್ನ ಮಾಡಿದೀವಿ. ನನಗೆ ದಟ್ ಈಸ್ ಎ ಸೈಂಟಿಸ್ಟ್, ಇದು ವಿಜ್ಞಾನಿ. ಐ ಹ್ಯಾವ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್, ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ಮನುಷ್ಯನಾಗಿ ಆಲ್ ಓವರ್ ದ ವರ್ಲ್ಡ್, ಇದ್ಮೇಲೆ ಹೂ ಥಿಂಕ್, ಯಾರು ಯೋಚಿಸ್ತಾ ಮಾಡ್ತಾರೋ, ಅಂಡ್ ಇಂಟರಾಕ್ಟ್, ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೋ, ದ ವೇ ಐ ಡೂ, ನಾನು ಅದನ್ನ ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ವಿಜ್ಞಾನಿ ಹೇಳ್ತಾರೆ. ಐ ಟಾಟ್ ಮೀ ನೆವರ್ ಟು ಫೀಲ್ ಲೋನ್ಲಿ ಅಬ್ರಾಡ್, ನಾನು ಒಂಟಿ ಅಲ್ಲ ಅಬ್ರಾಡದಲ್ಲಿ ನಾನು ಯೋಚಿಸಿದಾಗೆ, ನೆವರ್ ಟು ಫೀಲ್, ಇದು ಲೋನ್ಲಿ ಒಂಟಿ ಅಲ್ಲ ಅನ್ನೋದನ್ನ ನಾನು ಯೋಚಿಸುವುದಿಲ್ಲ. ಅಂಡ್ ಅಬೌವ್ ಆಲ್, ಈ ಮೇಲಿನ ಎಲ್ಲ ಅಂಶಗಳಿಂದ ಇಟ್ ಟಾಟ್ ಮೀ ದಟ್ ವೈಲ್ ದೇರ್ ಈಸ್ ಸೈನ್ಸ್, ಇದು ನಾನು ಹೇಳ್ತಾ ಇದ್ದೇನೆ, ನಾವೇನನ್ನ ಕಲಿತಿದ್ದೇವೆ ಅಲ್ಲ, ಇದು ಟಾಟ್, ಅದು ವಿಜ್ಞಾನದಿಂದ ಕಲ್ತಿದ್ದೇವೆ ಸ್ವಲ್ಪ ಅನ್ನೋದನ್ನ ಹೇಳ್ತಾನೆ. ದೇರ್ ಈಸ್ ಹೋಪ್, ನಮಗೆ ನಂಬಿಕೆ ಇದೆ, ಹೋಪ್ ಆಫ್ ಸರ್ವೈವಲ್ ಅಂಡ್ ವೆಲ್ ಬೀಯಿಂಗ್ ಫಾರ್ ಆಲ್ ಆಫ್ ಅಸ್, ಇದರಿಂದ ನಾವು ಉಳ್ಕೊಳ್ಬೇಕಾಗಿದೆ ಮತ್ತು ಚೆನ್ನಾಗಿ ಜೀವನ ಮಾಡಬೇಕಾಗಿದೆ ಫಾರ್ ಆಲ್ ಆಫ್ ಅಸ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ನ್ಯೂಕ್ಲಿಯರ್ ಟೆಸ್ಟ್ಗಳು ನೋಡಿ ಯಾವ ರೀತಿ ಮಾಡ್ತಾ ಇದ್ದೇವೆ ನೋಡಿ, ಇಲ್ಲಿ ಸಣ್ಣದಾಗಿ ನ್ಯೂಕ್ಲಿಯರ್ ಟೆಸ್ಟ್ ಹೇಗೆ ಬಂದು ಬರ್ತಾ ಯಾವ ರೀತಿಯಾಗಿ ಬಲಿಷ್ಠವಾಗಿ ಆಗ್ತಾ ಇದೆ ಅಂತ ವಿಜ್ಞಾನಿಗಳು ಹೇಳೋ ಮಾತನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಸ್ಟಾಪ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್, ಇದನ್ನ ನಾವು ನಿಷ್ಕ್ರಿಯ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾ, ಓಕೆ, ಕಂಪ್ಲೀಟೆಡ್ ಮೈ ಡಿಸ್ಕಸಿಂಗ್ ಇನ್ ದಿಸ್ ಲೆಸನ್. Okay, tomorrow next I will discuss. Okay, go to next slide. Extract and question, very important. The first extract: at the time every man and child on the earth lived under the threat of annihilation. ಎಲ್ಲರ ಮೇಲೆ ವಾಸವನ್ನ ಮಾಡ್ತಾ ಇದ್ದಾರೆ, ಏನು ಅನ್ನೋದ್ರ ಬಗ್ಗೆ ಹೇಳ್ತಿದ್ರೆ, when does that time refer? that time ಅಂದ್ರೆ ಏನು ಅಂತ ಹೇಳ್ತಾನೆ. yes, when the 3 ನ್ಯೂಕ್ಲಿಯರ್ ವೆಪನ್ ಪ್ರೊಸೆಸಿಂಗ್ ವೆಪನ್ಸ್, ಆ 3 ರಾಷ್ಟ್ರಗಳು ನ್ಯೂಕ್ಲಿಯರ್ ಪ್ರೊಸೆಸಿಂಗ್ ಮಾಡ್ತಾ ಇರ್ತಾವಲ್ಲ ಪ್ರಕ್ರಿಯೆ, ಆವಾಗ ಈ ಮಾತನ್ನ ಹೇಳಿದ್ದು ಅಂತ.
ಸೆಕೆಂಡ್ ಕ್ವಶನ್, ವಿಚ್ ಆರ್ ದ 3 ಪವರ್ ಆಫ್ ನ್ಯೂಕ್ಲಿಯರ್? ನೀವು ಯಾವ 3 ರಾಷ್ಟ್ರಗಳು ಅಂತ ಹೇಳಿದಾನೆ? ಸೋವಿಯತ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು USSR. ಲಾಸ್ಟ್ ಕ್ವಶನ್, ಅನಿಲೇಷನ್ ಮೀನ್ ಅಂದ್ರೆ? ಅನಿಲೇಷನ್ ಮೀನ್ಸ್ ಓಕೆ, ಅನಿಲೇಷನ್ ಇಟ್ ಮೀನ್ಸ್ ಕಂಪ್ಲೀಟ್ ಡೆಸ್ಟ್ರಾಕ್ಷನ್, ಸಂಪೂರ್ಣವಾದಂಥ ನಾಶ ಅಥವಾ ಧ್ವಂಸ ಅಂತ ಅರ್ಥವನ್ನ ಕೊಡುವಂಥದ್ದು. ಓಕೆ, ಗೋ ಟು ನೆಕ್ಸ್ಟ್ ಕ್ವಶನ್. ಎಸ್, ಸೆಕೆಂಡ್ ಕ್ವಶನ್, ಹೌ ಆರ್ ದ ಸೈಂಟಿಸ್ಟ್ ಏಬಲ್ ಟು ವರ್ಕ್ ಆನ್ ಸೊಲ್ಯೂಷನ್ ಇನ್ ಸ್ಪೈಟ್ ಆಫ್ ಪೊಲಿಟಿಕಲ್ ಅಂಡ್ ಕಲ್ಚರಲ್ ಡಿಫರೆನ್ಸಸ್? ಯಾವ ರೀತಿಯಾಗಿ ಸೈಂಟಿಸ್ಟ್ಗಳು ಇಲ್ಲಿ ವರ್ಕ್ ಮಾಡ್ತಾರೆ ಅದರ ಒಂದು ಸೊಲ್ಯೂಷನ್ ತೆಗೆದುಕೊಂಡು, ಇನ್ಸ್ಪೈಟ್ ಆಫ್ ಅದರ ಆಗಿ ಕೂಡ ಪೊಲಿಟಿಕಲ್ ಅಂಡ್ ಡಿಫರೆನ್ಸ್ ಇದ್ರೂ ಕೂಡ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಎಸ್, ಇನ್ಸ್ಪೈಟ್ ಆಫ್ ಆನ್ ಅಪೋಸಿಟ್ ಸೈಡ್ ಆಫ್ ದ ಐರನ್ ಕರ್ಟನ್ ಹೇಳ್ತಾ ಇದ್ದಾನೆ, ದ ಮೆನ್ ವರ್ಕ್ ಟುಗೆದರ್ ಆಸ್ ಸೈಂಟಿಸ್ಟ್. ಜೊತೆಗೆ ಇಬ್ಬರು ಕೂಡ ಕೂತ್ಕೊಂಡು ವರ್ಕ್ ಮಾಡೋಂಥದ್ದು, ಜೊತೆಗೆ ವರ್ಕ್ ಟುಗೆದರ್ ಆಸ್ ಸೈಂಟಿಸ್ಟ್, ಜೊತೆ ಕೂತ್ಕೊಂಡು ವರ್ಕ್ ಕೆಲಸವನ್ನ ಮಾಡ್ತಾರೆ. ದೇ ವರ್ ಏಬಲ್ ಟು ವರ್ಕ್ ಔಟ್ ಆಫ್ ಕಾಮನ್ ಲ್ಯಾಂಗ್ವೇಜ್. ಇಬ್ಬರು ಕೂಡ ಆದ್ರೂ ಕಾಮನ್ ಲ್ಯಾಂಗ್ವೇಜ್ ಅನ್ನ ಬಿಟ್ಟು ದೇ ಲಾಕ್ಡ್ ಓನ್ಲಿ ಆಟ್ ದ ಫ್ಯಾಕ್ಟ್ಸ್. ಆ ಫ್ಯಾಕ್ಟ್ ಅನ್ನ ಅವ್ರು ಲಾಕ್ ಆಗ್ತಾರೆ, ಬಿಟ್ರೆ ರೆಕಗ್ನೈಸ್ ದ ಎಕ್ಸ್ಪರ್ಟೈಸ್, ಬಹಳ ಪ್ರಮುಖವಾಗಿ ಗುರುತಿಸಿಕೊಂಡಂತ ನುರಿತ ಆ ವಿಜ್ಞಾನಿಗಳು, ಆ ದೋಸ್ ರಾಜಕಾರಣಿಗಳು ಅಮಾಂಗ್ ದೇಮ್, ಅದ್ರ ಜೊತೆ ಕೂತ್ಕೊಂಡು ಚರ್ಚೆಯನ್ನು ಮಾಡಿ, ದಿಸ್ ಹೆಲ್ಪ್ ದೆಮ್ ಟು ಫೈಂಡ್ ದ ಸೊಲ್ಯೂಷನ್. ಇದಕ್ಕೆ ಯಾವುದು ಉಪಾಯವನ್ನ, ಸೊಲ್ಯೂಷನ್ ಅನ್ನ ತೆಗೆದುಕೊಡುತ್ತೆ, ಅದಕ್ಕೆ ಆ ಸಮಸ್ಯೆಗೆ ಅನ್ನೋ ಮಾತನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಎಸ್, ವೆರಿ ಇಂಪಾರ್ಟೆಂಟ್ ಇನ್ ದ ಗ್ರಾಮರ್ ಪಾಯಿಂಟ್ಸ್, 2 marks ಕ್ವಶನ್. ಎಡಿಟ್ ದ ಎರರ್ಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಲಾಸ್ಟ್ ಇಯರ್ ಆಲ್ರೆಡಿ ಲಿಟಲ್ ಬೈ ಲಿಟಲ್ ಲರ್ನ್ಡ್, ಕಲ್ತಿದ್ರಿ ಈಗಾಗಲೇ, ಆದ್ರೆ ಮತ್ತೊಂದ್ಸಲ ನೋಡೋಣ. ಓಕೆ, ಎಡಿಟ್ ದ ಎರರ್ಸ್. ಒನ್ ಡೇ she spoke to Juma, my son, it is now obvious that I am not wanted in your house. Kindly give me a monthly allowance so that I can set up a separate kitchen. ಈಗಾಗಲೇ 9th ಅಲ್ಲಿ ಇರುವಂತ ಒಂದು ಪಾಠದಲ್ಲಿ ಬರುವಂತ ಒಂದು ಅಂಶ, 5ನೇ ಪಾಠದಲ್ಲಿ. ಸೊ ಏನಿಲ್ಲಿ ಪ್ರಿಪೋಸಿಷನ್ ಟು ಬಿ ಕರೆಕ್ಟೆಡ್, ಒಂದು ಪ್ರಿಪೋಸಿಷನ್ ತಪ್ಪಿದೆ, ಹಾಗಾಗಿ ಪ್ರಪೋಸನ್ ಸರಿ ಮಾಡ್ಬೇಕು. ಅಲ್ಲ, ನಾನು ರೆಡ್ ಅಲ್ಲಿ ಹಾಕಿದ್ದೇನಲ್ಲ, ಅಲ್ಲಿ ಹಿಂದಿದೆ, ಹಿಂದ್ವಲ್ಲಿ ನಾವೇನ್ ಹಾಕ್ಬೇಕು? ಎಸ್, ಟು ಹಾಕ್ಬೇಕು. ಸೊ ಐ ಆಮ್ ನಾಟ್ ವಾಂಟೆಡ್ ಟು ಯುವರ್ ಹೌಸ್. ನೋಡಿ, ಟು ಇನ್ನು ಬದಲು ಏನ್ ಹಾಕ್ಬೇಕು? ಆ ಪ್ರಿಪೋಸಿಷನ್ ತೆಗೆದು ಇನ್ನೊಂದು ಪ್ರಿಪೋಸಿಷನ್ ಹಾಕ್ಬೇಕು, ಅದು ಟು ಅನ್ನ ಹಾಕ್ಬೇಕಾಗ ಪ್ರಿಪೋಸಿಷನ್ ಟು ಬಿ ಕರೆಕ್ಟೆಡ್ ಆಗುತ್ತೆ. ದ ಸೆಕೆಂಡ್ ಒನ್, ವೇರ್ ಎವರ್ ಯೂಸ್ ಟು ಬಿ ಕ್ಯಾಪಿಟಲ್ ಲೆಟರ್ಸ್, ಎಲ್ಲಿ ನಾವು ಕ್ಯಾಪಿಟಲ್ ಲೆಟರ್ ನ ಯೂಸ್ ಮಾಡ್ಬೇಕಂತ ಹೇಳ್ದಾನೆ. ಎಸ್, ನೋಡಿ, ಇನ್ ಯುವರ್ ಹೌಸ್ ಆದ್ಮೇಲೆ ಅಲ್ಲಿ ಕೈಂಡ್ ಏನದು ಕೆ ಅನ್ನೋದನ್ನ ಸ್ಮಾಲ್ ಲೆಟರ್ ನ ಕೊಟ್ಟಾನ. ಸೊ ನಾವೇನ್ ಮಾಡ್ಬೇಕು? ಅದನ್ನ ಕೆ ಅನ್ನೋದನ್ನ ಕ್ಯಾಪಿಟಲ್ ಲೆಟರ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಈಸಿಲಿ ಯು ಗೆಟ್ 2 marks. ನೋಡಿ, ಸುಲಭವಾಗಿ ನೀವು 2 ಅಂಕ ತಗೋಬಹುದು, 2 ಅಂತೂ 1 ತಗೋಬಹುದು. ನೋಡಿ, ಕೈಂಡ್ಲಿ ಕೆ ಅನ್ನೋ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಮಾಡಿಬಿಟ್ರೆ ಈಸಿಲಿ ನೀವು 1 marks ಅಂತ ತಗೋಬಹುದು. ಸೊ ಕೈಂಡ್ ಏನದು ಕೆ ಅನ್ನೋದು ರೆಡ್ ಅಲ್ಲಿ ಇದೆಯಲ್ಲ, ಅದನ್ನ ನಾವು ಕ್ಯಾಪಿಟಲ್ ಮಾಡಿದೀವಿ. ಎಸ್, ಆರ್ ಯು ಅಂಡರ್ಸ್ಟುಡ್? ಓಕೆ ಮೈ ಡಿಯರ್ ಸ್ಟೂಡೆಂಟ್, ವೆರಿ ವೆಲ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್, ಹೋಮ್ ಅಸೈನ್ಮೆಂಟ್, ಗೃಹಪಾಠ, ಮನೆ ಕೆಲಸ. ಓಕೆ, ಏನು? ಓಕೆ, ಓನ್ಲಿ 2 questions. ಫಸ್ಟ್ ಕ್ವಶನ್ ಈಸ್, ವೈ ವರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ ಸಮ್ಮನ್ಡ್ ಬೈ ದ 3 ಪವರ್ನೆಸ್? ಏನು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಂತಿಮ ಒಂದು ತೀರ್ಮಾನಕ್ಕೆ ಈ 3 ವಿಷಯಗಳು ಬಂದವು, ಆ ಟೆಕ್ನಿಕಲ್ ಎಕ್ಸ್ಪರ್ಟ್ ಸೇರ್ಕೊಂಡು ಅಂತ. ಇನ್ನು ಸೆಕೆಂಡ್ ಒನ್, ಎಡಿಟ್ ದ ಎರರ್ಸ್. ಈಗ ಏನ್ ಮಾಡಿದ್ರೆ ಅದೇ ರೀತಿಯಾಗಿ ಒಂದು ಕೊಟ್ಟಿದ್ದೀನಿ, ಬಹಳ ಸುಲಭವಾಗಿದೆ, ನೀವು ಮಾಡ್ಕೊಂಡು ಬನ್ನಿ ಮನೆಗೆ. ಯಾಸ್ ಸೂನ್ ಆಸ್ ಗೀತಾ ರಿಸೀವ್ಡ್ ದ ಮೆಸೇಜ್ ಸಿ ವೆಂಟ್ ಟು ಅರ್ ಚೈಲ್ಡ್ಸ್ ಅಂತಂದೇಳಿ ಒಂದು ವಾಕ್ಯ ಇದೆ. ಅದರಲ್ಲಿ ಒಂದೇದು ಎ, ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್. ಒಂದು ಕ್ಯಾಪಿಟಲ್ ಲೆಟರ್ ತಪ್ಪಾಗಿದೆ, ಆ ಕ್ಯಾಪಿಟಲ್ ಲೆಟರ್ನ ಹಾಕ್ಬೇಕು ನೀವು. ಎಲ್ಲಿ? ಅದನ್ನು ಬಹಳ ಈಸಿ ಇದೆ. ಸೊ ಸೆಕೆಂಡ್ ಒನ್, ನೌನ್ ಫಾರ್ಮ್ ಟು ಬಿ ಕರೆಕ್ಟೆಡ್. ಒಂದು ನೌನ್ ಫಾರ್ಮ್ ಇಲ್ಲಿ ತಪ್ಪಾಗಿದೆ, ಅದನ್ನು ಸರಿ ಮಾಡಬೇಕು. ಅದನ್ನ ಸರಿ ಮಾಡಿದ್ರೆ ನಿಮಗೆ 2 marks ಸಿಗುತ್ತೆ. ಅದನ್ನ ಸರಿ ಮಾಡ್ಕೊಂಡು. ಓಕೆ ಮೈ ಡಿಯರ್ ಫ್ರೆಂಡ್, ಒನ್ಸ್ ಅಗೈನ್ ಥ್ಯಾಂಕ್ ಯು ಒನ್ ಅಂಡ್ ಆಲ್.